ಸೊ ಟ್ರೈ ಮಾಡಿ ಈ ಸೆಂಟೆನ್ಸ್ನ ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತೀರಾ? ಅವ್ನು ನನಗೊಂದು ಫೋನ್ ಕೊಡಿಸ್ದ, ಅವ್ನು ನನಗೊಂದು ಗಿಫ್ಟ್ ತಂದು ಕೊಟ್ಟ, ಅವ್ನು ನನಗೊಂದು ಗ್ಲಾಸ್ ಜ್ಯೂಸ್ ತಂದು ಕೊಟ್ಟ. ಟ್ರೈ ಮಾಡಿ. ಸೊ ಈ ಸೆಂಟೆನ್ಸ್ಗಳನ್ನ ಈ ರೀತಿ ಹೇಳಬೇಕು. ಹಿ ಬಾಟ್ ಮೀ ಅ ಫೋನ್, ಹಿ ಬಾಟ್ ಮೀ ಅ ಫೋನ್. ಸೊ ಇಲ್ಲಿ ಮೀ ಅನ್ನೋದು ಫಸ್ಟ್ ಆಬ್ಜೆಕ್ಟ್, ಡೈರೆಕ್ಟ್ ಆಬ್ಜೆಕ್ಟ್, ಅದರಿಂದ ಅದನ್ನು ಫಸ್ಟೇ ನಾವು ಯೂಸ್ ಮಾಡ್ತೀವಿ. ಆ ಫೋನ್ ಅನ್ನೋದು ಸೆಕೆಂಡ್ ಆಬ್ಜೆಕ್ಟ್ ಆರ್ ಇಂಡೈರೆಕ್ಟ್ ಆಬ್ಜೆಕ್ಟ್. ಅವ್ನು ನನಗೊಂದು ಗಿಫ್ಟ್ ತಂದು ಕೊಟ್ಟ. ತಂದು ಕೊಡೋದು ಅಂದರೆ ಗೆಟ್ ಆರ್ ಬ್ರಿಂಗ್ ಅಲ್ವಾ? ಸೊ ಹಿ ಗಾಟ್ ಮೀ ಅ ಗಿಫ್ಟ್. ಅವ್ನು ನನಗೊಂದು ಗ್ಲಾಸ್ ಜ್ಯೂಸ್ ತಂದು ಕೊಟ್ಟ. ಹಿ ಬ್ರಾಟ್ ಮೀ ಅ ಗ್ಲಾಸ್ ಆಫ್ ಜ್ಯೂಸ್. ಗಾಟ್ ಇಟ್? ನೆಕ್ಸ್ಟ್, ಅವ್ರು ನಮಗೆ ಸ್ವಲ್ಪ ಕಾಫಿ ಮಾಡಿ ಕೊಟ್ಟರು. ದೇ ಮೇಡ್ ಅಸ್ ಸಮ್ ಕಾಫಿ. ಅವ್ರು ನಮಗೆ ಅಡುಗೆ ಮಾಡಿದ್ರು. ದೇ ಕುಕ್ಡ್ ಅಸ್ ಅ ಮೀಲ್. ಅವ್ರು ನಮಗೆ ಕೇಕ್ ಮಾಡಿ ಕೊಟ್ಟರು. ದೇ ಬೇಕ್ಡ್ ಅಸ್ ಅ ಡಿಲಿಷಿಯಸ್ ಕೇಕ್. ಸೊ ನೆನ್ಪಿಟ್ಕೊಳ್ಳಿ, ವರ್ಬ್ ಆದಮೇಲೆ ಆ ವರ್ಬ್ ಆ್ಯಕ್ಟ್ ಮಾಡ್ತಾ ಇರುವಂಥ ಪರ್ಸನ್ನೇ ನೆಕ್ಸ್ಟ್ ಇರಬೇಕು. ದೇ ಮೇಡ್ ಅಸ್, ದೇ ಕುಕ್ಡ್ ಅಸ್, ದೇ ಬೇಕ್ಡ್ ಅಸ್, ಹಿ ಬ್ರಾಟ್ ಮೀ, ಹಿ ಗಾಟ್ ಮೀ ಸಮಥಿಂಗ್. ರೈಟ್? ಸೊ ಇದು ನಾರ್ಮಲ್ ಫ್ಲೋ ಆಫ್ ಸೆಂಟೆನ್ಸ್. ನೆಕ್ಸ್ಟ್ ಇದನ್ನು ಟ್ರೈ ಮಾಡಿ. ಶಿ ಸೇವ್ಡ್ ಮೀ ಅ ಸೀಟ್. ಅವಳು ನನಗೊಂದು ಡ್ರೆಸ್ ಹೊಲಿದು ಕೊಟ್ಟಳು. ಶಿ ಸ್ಟಿಚ್ಡ್ ಮೀ ಅ ಡ್ರೆಸ್. ನೆಕ್ಸ್ಟ್ ಇದನ್ನು ಹೇಳಿ. ಶಿ ಸ್ಯಾಂಗ್ ಮೀ ಅ ಸಾಂಗ್. ಅವರು ನಮಗೊಂದು ಮನೆ ಹುಡುಕಿ ಕೊಟ್ಟರು. ದೇ ಫೌಂಡ್ ಅಸ್ ಅ ಹೌಸ್. ದೇ ಫೌಂಡ್ ಅಸ್ ಅ ಹೌಸ್. ಅವ್ರು ನಮಗೊಂದು ಟೇಬಲ್ ಮಾಡಿ ಕೊಟ್ಟರು. ದೇ ಬಿಲ್ಟ್ ಅಸ್ ಅ ಟೇಬಲ್. ಅವ್ರು ನಮಗೊಂದು ರೂಮ್ ಬುಕ್ ಮಾಡಿದ್ರು. ದೇ ಬುಕ್ಡ್ ಅಸ್ ಅ ರೂಮ್. ನೆಕ್ಸ್ಟ್, he taught me a trick. He passed me the box. He poured me a glass of water. Next, ಇದನ್ನ ಟ್ರೈ ಮಾಡಿ ಈಗ. ಹೇಗೆ ಹೇಳ್ತೀರಾ? I read them a poem. I wrote them an email. I showed them the way. Next, last slide. ಅವನು ನನಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ. ಹೇಗೆ ಹೇಳ್ತೀರಾ? He promised me a gift. He offered me his help. ಅವನು ನನ್ನ ಕೈಗೆ ಕೀಗಳನ್ನು ತಂದುಕೊಟ್ಟ. He handed me the keys. Got it? ಸೊ ಎಲ್ಲದನ್ನು ನೋಟ್ ಮಾಡಿಟ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಇದರಿಂದ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.